ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ನಮ್ಮ ರಾಜ್ಯದ ಸುದ್ದಿ ಇಂದು ಏನಪ್ಪ ಅಂದರೆ, ಇಂದು ಮೇಲ್ಮನೆಗೆ ಫೈನಲ್ ಪಂದ್ಯ. ಒಂದು BJP ಕಡೆಯಿಂದ ಇಬ್ಬರಿಗೆ 2 ಸೀಟ್ ಸಿಗುತ್ತೆ, ಕಾಂಗ್ರೆಸ್ ಕಡೆಯಿಂದ 6 ಜನ, ಮತ್ತು ಒಂದು ಎಕ್ಸ್ಟ್ರಾ ಇದೆ 5ರಲ್ಲಿ. ಕಾಂಗ್ರೆಸ್ಸು ಕೂಡ ಟ್ರೈ ಮಾಡ್ತಾಯಿದೆ, ಅದ್ರ ಜೊತೆ JDS ಕೂಡ ಫೈಟ್ ಹಾಕಿದೆ. JDSಗೆ 4 ಮತಗಳ ಕಮ್ಮಿ ಇದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ಗೆ 2 ಮತ ಕಮ್ಮಿ ಇದೆ. ಅದರಿಂದ ಯಾರು ಗೆಲ್ತಾರೆ ನೋಡಬೇಕು. ಇದು ಅಂಕಿಅಂಶಗಳ ಲೆಕ್ಕಾಚಾರದ ಜೊತೆಗೆ ಆತ್ಮವಿಶ್ವಾಸದ ಮತ ಅಂತೆ. ಯಾರು ಹೇಳೋದು? ಕಾಂಗ್ರೆಸ್ನವ್ರಿಗೆ ಹೇಳಿರೋದು. ಆತ್ಮವಿಶ್ವಾಸ ಇರೋರು ನಮ್ಮ ಪಕ್ಷಕ್ಕೆ ಮತ ಕೊಡಿ ಅಂತ ಹೇಳಿದ್ದಾರೆ. ಆತ್ಮವಿಶ್ವಾಸ ಅಂದರೆ ಏನು? ಬೇರೆ ಪಕ್ಷ ಗೆದ್ದುಬಿಟ್ಟು, JDSಲ್ಲಿ ಗೆದ್ದುಬಿಟ್ಟು ಅವರು ಕಾಂಗ್ರೆಸ್ಗೆ ಹಾಕ್ಬಿಟ್ರೆ ಅದು ಆತ್ಮವಿಶ್ವಾಸನಾ? ಇಲ್ಲ BJPನಲ್ಲಿ ಗೆದ್ದುಬಿಟ್ಟು ಕಾಂಗ್ರೆಸ್ಗೆ ಓಟ್ ಹಾಕ್ಬಿಟ್ರೆ ಅದು ಆತ್ಮವಿಶ್ವಾಸನಾ? ನೀವು ಯಾವುದೇ ಲೆಕ್ಕಗಳು ಹೇಳ್ತೀರಾ ರೀ? ನೀವು ನಿಜವಾಗಿ ನೀವೆಲ್ಲ ಹಿಂದೂ ಮುಂದೆ ಇಲ್ಲದಿದ್ದವರು ಕಣ್ರಿ. ನಿಮಗೇನು ಅಂದರೆ ಸ್ವಾಭಿಮಾನ ಅನ್ನೋದೊಂದು ಇಲ್ಲವೇ ಇಲ್ಲ ನಿಮ್ಮ ಹತ್ರ. ಏನೋ ಅವನವನ ಪಕ್ಷದಲ್ಲಿ ಎಲ್ಲಿ ಕೆಲಸ ಮಾಡ್ತಾವನೋ ಅಲ್ಲಿ ಓಟ್ ಹಾಕ್ಕೊಂಡು ಅವ್ನು ಬದುಕಕ್ಕೆ ಬಿಡೋಲ್ಲ. ಅವನಿಗೆ ಹಾಳು ಮಾಡೋದು, ಅವನ ಜಾತಿಗೆಡ್ಸೋದು. ಬಾ ನನ್ನ ಪಕ್ಷದಲ್ಲಿ ಸೀಟ್ ಕೊಡ್ತೀನಿ ಅಂತ ಆಮೇಲೆ ಬಂದರೆ ವರ್ಷಾನುಗಟ್ಲೆ ತಿಂಗಳಾನುಗಟ್ಲೆ ಆದ್ರೂ ನಾವು ಮಾತಾಡ್ಸಂಗೂ ಇಲ್ಲ, ಏನೂ ಇಲ್ಲ. ಆ ಮುಂಡೆ ಮಕ್ಕಳು ಹಂಗೆ ಅವರೇ ಬಿಡ್ರಿ. ಅವರೂ ಅದೇ ರೀತಿಯಲ್ಲಿ. ಅದೇನು ಕಾಂಗ್ರೆಸ್ಸು ಅಂತಂದರೆ ಅದೇನೋ ದೇವಲೋಕದಿಂದ ಇಳಿದಿರೋ ಪಕ್ಷನೋ ಏನೋ ಗೊತ್ತಿಲ್ಲ. ನನಗೆ ಅರ್ಥ ಆಗದೆ ಇರತಕ್ಕಂಥ ಪಕ್ಷ ಒಂದು ಯಾವುದಾದ್ರು ಐತೆ ಅಂದರೆ ಅದು ಕಾಂಗ್ರೆಸ್ಸು. ಅದೇನೋ ಎಲ್ಲಿ ನಿಂತು ಗೆದ್ದು ಇದಾಗಿರ್ತಾರೆ ಅಲ್ಲಿಗೆ ನಿಷ್ಠೆಯಾಗಿರೋಣ. ನಾವು ಅವ್ರ ಜೊತೆ ಅವರಿಂದ ಎಲ್ಲನೂ ಅನುಭವಿಸಿದ್ದಾರೆ. ಯಾರು? ST ಸೋಮಶೇಖರ್ ಮತ್ತು ಇವರು ಹೆಬ್ಬಾರ್ ಮಂತ್ರಿಗಳಾಗಿದ್ದರು. ಕಂತ್ರಿಗಳ ಗೊತ್ತಿಲ್ಲ. 5 ವರ್ಷ ಮಂತ್ರಿಗಳಾಗಿ ಕೆಲಸ ಮಾಡಿ ಅಲ್ಲಿ ಸಾಕಷ್ಟು ತಿಂದು ಉಂಡು ಮಜಾ ಮಾಡಿ ಮತ್ತೆ ಆ ಪಕ್ಷಕ್ಕೆ ದ್ರೋಹ ಬಗೀತಾ ಇದ್ದಾರೆ ಅಂತಂದರೆ ಇವ್ರನ್ನ ಯಾವ ರೀತಿ ಹೇಳಬೇಕು ಅಂತ ಅರ್ಥ ಮಾಡ್ಕೊಳ್ರಿ. JDSಲ್ಲಿ ಅವನು ಯಾರು? GT ದೇವೇಗೌಡ ಅಂತೆ ಮೈಸೂರಲ್ಲಿ. GT ದೇವೇಗೌಡನಿಗೆ ಮಾನ ಮರ್ಯಾದೆ ನಾಚಿಕೆ ಏನಾರು ಇದೆಯಾ? ಅವನಿಗೆ ಎಲ್ಲ ಪಕ್ಷನೂ ರೌಂಡ್ ಹಾಕೊಂಬಂದಾಗೋಯ್ತು. ಕಾಂಗ್ರೆಸ್ಸು ಆಗೋಯ್ತು, BJPನೂ ಆಗೋಯ್ತು, ದಳನೂ ಆಗೋಯ್ತು. ದಳದಲ್ಲೇ ಮೂಲತಃ ಇರಬೇಕಾಗಿದ್ದವರು ಅವನು ದಳದಲ್ಲಿ ಗೆದ್ದು ಈಗ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ. ಹೆಂಗಂತಂದರೆ ಅದು ಸ್ವಾಭಿಮಾನದ ಮತ ಅಂತೇವೆ. ವಿಶ್ವಾಸ ಮತ. ಅವನ ಇಚ್ಛೆಯಿಂದ ಹಾಕೋದಂತೆ. ಇಚ್ಛೆಯಿಂದ ಏನು? JDSಯಿಂದ ಗೆದ್ದಿದ್ದಕ್ಕೆ ತಾನೇ ನೀನು ಓಟ್ ಹಾಕ್ತೀನಿ ಅಂತೀಯ. JDSಯಿಂದ ಗೆಲ್ಲಿಲ್ಲ ಹಂಗಂದ್ರೆ ಯಾರಿಗೆ ಆಗ್ತಾಯಿದ್ದಪ್ಪ GT ದೇವೇಗೌಡ? ಹೇಳು. ಸುಮ್ಮನೆ ನಿಮಗೆಲ್ಲ ವಯಸ್ಸಾಯಿತು ಅಷ್ಟೇ, ಬುದ್ಧಿ ಬಂದಿಲ್ಲ. ಇನ್ನೂ ಎಷ್ಟು ದಿನ ನೀವು ಇದೇ ತಕರಾರುಗಳು? ಅದಕ್ಕೆ ಹೇಳೋದು ಫಸ್ಟ್ ಈಗಲೇ ರಾಜೀನಾಮೆ ಕೊಟ್ಬಿಡು ಕಾಂಗ್ರೆಸ್ಗೆ, ದಳಕ್ಕೆ, ಜನತಾದಳಕ್ಕೆ. ಹೋಗಿ ನಿಂತ್ಕೋ, ಎಲೆಕ್ಷನಲ್ಲಿ ಗೆದ್ದು ತೋರಿಸು. ಈಗ ನೋಡೋಣ ನಿಂದು ದಮ್ಮು ತಾಕತ್ತು ಎಲ್ಲ ಇದ್ದರೆ. ವಿಶ್ವಾಸ ಮತ ಹೆಂಗೆ ಬರ್ತದೆ ಅಂತ ಗೊತ್ತಾಯ್ತದೆ. ಬೇರೊಬ್ಬರನ್ನ ಅನ್ಸೋದನ್ನೇ ಕಾಲ ಕಳೀತಿದ್ರಲ್ಲ. ಆಮೇಲೆ ನೆಕ್ಸ್ಟ್ ಮೂಮೆಂಟಿಗೆ ಬರೋದು ನಾನೇನು ಇಲ್ಲ, ನಂದೇನು ತಪ್ಪಿಲ್ಲ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳಿ ಮತ್ತೆ ಬಂದು ಪಕ್ಷದ ಟಿಕೆಟ್ ಕೇಳೋದು JDSಯಿಂದ. ಲಾಸ್ಟ್ ಟೈಮು ಹಂಗೆ ಮಾಡಿದ್ರಪ್ಪ. ಕೊನೆಗಳಿಗೇನಲ್ಲಿ ಬಂದು ಟಿಕೆಟ್ ಇಸ್ಕೊಂಡೆ. ವರ್ಷನೂ ಇದೇ ರೀತಿ ನಾಟಕ ಮಾಡ್ತಿರಲ್ಲ. ಈ ನಾಟಕದ ಏನು ಡ್ರಾಮಾ ಕಂಪ್ನಿನ ಇದು? ರಾಜಕೀಯ ಪಕ್ಷವಲ್ವೇನ್ರಿ? ರಾಜಕೀಯ ಪಕ್ಷದಲ್ಲಿ ಇದ್ದುಕೊಂಡು ಈ ಥರ ಡ್ರಾಮಾ ಮಾಡೋದು ಯಾರಿಗೆ ಸರಿ ಇಲ್ಲ ಅನ್ನೋದು ಒಂಚೂರು ಅರ್ಥ ಬೇಡವಾ? ನಾವು ಮಾಡ್ತಾ ಇರೋದು ಸರಿ ಇಲ್ಲ, ಸಮಾಜ ಏನು ಅನ್ನುತ್ತೆ, ನಮ್ಮ ಹಿಂದೂಗಳು ಬೇಡ, ಜನತಾದಳದ ಪಕ್ಷದ ಜನ ಏನು ಹೇಳ್ತಾರೆ ಹಂಗಂತನ ಭಯ ಭಕ್ತಿ ಬೇಡವಾ? ಭಯ ಭಕ್ತಿನೇ ಇಲ್ಲ ಹಂಗಂತಂದರೆ ನಿಜವಾಗಿ ನಿಮಗೇನು
ದುಡ್ಡೇ ಮುಖ್ಯನೋ? ನೀವು ಸತ್ತೋಗ್ಬಿಟ್ಟ ಮೇಲೆ ಎಲ್ಲ ನಿಮ್ಮ ಹಿಂದೆ ಬಂದಿರ್ತಾರೆ ಎಲ್ಲರೂ, ನೋಡಿರ್ತೀರ ಅವಾಗ, ನೋಡಿರ್ತೀರೇನ್ರಿ? ಶಾಸನ ಸಭೆಯಿಂದ ಶಾಸಕರು ಮತದಾನ ಮಾಡೋದು ಇದು. ಶಾಸನ ಸಭೆಯಿಂದ ಶಾಸಕರು ಹೀಗೆ ಓಟ್ ಹಾಕೋದು ಪರಿಷತ್ಗೆ. ಈ ಪರಿಷತ್ಗೆ ಶುದ್ಧವಾಗಿರಬೇಕು ಅಂತ ಹಾಕೋದು. ಆದರೆ ಯಾರು ಇದನ್ನೆಲ್ಲ ಬುದ್ಧಿವಂತ ಚೌಡಿ ಅಂತೆ, ಯಾವ ಬುದ್ಧಿವಂತರು ಇಲ್ಲ ಇಲ್ಲಿ, ಬರೀ ಆನೆ ಲದ್ದಿ ತಿನ್ನೋ ಜನ ಇರೋದು. ಬುದ್ಧಿವಂತರು ಇಲ್ಲ, ಏನೂ ಇಲ್ಲ. ಆ ಕಾಲ ಹೋಯ್ತು, ಅದು ಬಸವಲಿಂಗಪ್ಪನ ಕಾಲ ಹೊಟ್ಟಾಯ್ತು, ಅದು ಅರ್ಥ ಆಯ್ತಾ? ಮತ್ತು ನಮ್ಮ ಇವರೆಲ್ಲ ಇದ್ರು ಹಿಂದೆ, ಸುಮಾರು ಜನ ಇದ್ರು ಅದರಲ್ಲಿ, ವಿಧಾನ ಪರಿಷತ್ತಲ್ಲಿ. ಅವರು ಭಾಳ ನಿಷ್ಠೆಯಿಂದ ಅದಕ್ಕಾಗಿ ಹೋರಾಟ ಮಾಡಿ, ಅದಕ್ಕಾಗಿ ಇದನ್ನು ಮಾಡಿಕೊಂಡು ನಮ್ಮ ರಾಜ್ಯಕ್ಕೆ ಇಂಥದ್ದು ಬೇಕು, ಇಂಥದ್ದು ಬೇಡ ಹಂಗಂತ ಸರ್ಕಾರ ಈಗ ಕಿವಿ ಹಿಂಡೋದ್ರಲ್ಲಿ ನಂಬರ್ 1 ಆಗಿದ್ರು MC ನಾಣಯ್ಯ. ಅವರು ಇದ್ದ ಕಾಲದಲ್ಲಿ ನಿಜವಾಗೂ ಹೇಳಬೇಕು ಅಂತಂದರೆ ವಿರೋಧ ಪಕ್ಷ ಅದು. ಆಡಳಿತದಲ್ಲೂ ಅಷ್ಟೇ, MC ನಾಣಯ್ಯ ಇದ್ದಾಗ ಆಡಳಿತ ಪಕ್ಷದಲ್ಲೂ ಅಷ್ಟೇ. ನಾನು ಅವಾಗೆಲ್ಲ ಅಷ್ಟೇ ಆಡ್ಕೊಂಡಿದ್ದೀನಿ, ನಾನು ಈಗ ಇಷ್ಟು ಕೆಲಸ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಇತ್ತು. ಈಗೇನು ಟಾರ್ಗೆಟ್ ಇಲ್ಲ, ಏನೂ ಇಲ್ಲ. ಅರ್ಥ ಆಯ್ತಾ? ನಿಮ್ಮದೇ ಆಟ, ನಿಮ್ಮದೇ ನಡಿ. ಹೆಂಗ ಒಟ್ಟಿನಲ್ಲಿ ಗೆದ್ದಾಯಿತು, ಒಳಗಡೆ ಮೇಲೆಗೆ ತಿಂಗಳಿಗೆ ಸಂಬಳ ಬರ್ತದೆ, ಆರಾಮಾಗಿರೋಣ ಹಂಗಂತ. ನೀವು ಬಂಡವಾಳ ಹಾಕಿರ್ತಿಲ್ಲ, ಅದನ್ನು ಎತ್ಕೊಳ್ಳೋಕೆ ದಾರಿ ಬೇಜಾನಿದೆಯಂತೆ. ಅಲ್ಲಿ ಲೂಪ್ ಪೋಲ್ಗಳು ಭಯಂಕರ ಇಟ್ಕೊಂಡಿದ್ದೀರಂತೆ. ಇಟ್ಕೊಳ್ಳಿ, ಮಜಾ ಮಾಡಿ, ಯಾರು ಬೇಡ ಹಂಗಂದರು. ಆದರೆ ನಾನು ಹೇಳೋದೇನು ಅಂತಂದರೆ, ಸಾಮಾಜಿಕ ನ್ಯಾಯದ ಬಗ್ಗೆ, ಸಾಮಾಜಿಕ ಜನರ ಒಳಿತಿಗಾಗಿ ಕೆಲಸ ಮಾಡಿರಿ ಅಂತ ಅಷ್ಟೇ ಕೇಳ್ಕೊತಾ ಇದ್ದೀನಿ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. BJPಯವರಾದರೂ ಅಷ್ಟೇ, BJPಯವರು ಹಿಂದೆ ಇದ್ದಿದ್ದು BJP ಹೋಯ್ತು, ಯಡಿಯೂರಪ್ಪನ ಯಡಿಯೂರಪ್ಪನ ಗುಡುಗು ಸದ್ದು, ಏನಾದರೂ ಮಿಂಚು ಸಿಡಿಲು ಎಲ್ಲ ಇತ್ತು ಅವ್ರ ಹತ್ರ ಯಡಿಯೂರಪ್ಪ ಇದ್ದಾಗ ವಿರೋಧ ಪಕ್ಷದಲ್ಲಿ. ಈಗ ಯಾವುದು ಮಿಂಚು ಇಲ್ಲ, ಇದು ಇಲ್ಲ, ಎಲ್ಲ ಅಡ್ಜಸ್ಟ್ಮೆಂಟ್ ರಾಜಕೀಯ. ಏನೋ ನಿಮಗೂ ಒಂದಷ್ಟು ಏನೋ ಕಳಿಸ್ತೀವಿ ಹಿಂಗಂತ ಹೇಳ್ಬಿಟ್ಟವ್ರೆ, ಏನೋ ಕಳಿಸ್ತವ್ರೆ, ನೀವು ಅದನ್ನ ಈಸ್ಕೊಂಡು ಆರಾಮಾಗಿ ಕೂತಿದ್ದೀರ. ಒಟ್ಟಲ್ಲಿ 5 ವರ್ಷ ತುಂಬಲಿ ನೋಡೋಣ, ಆವಾಗ ನಾವು ಅಧಿಕಾರಕ್ಕೆ ಬರ್ತೀವಿ. ಹೆಂಗೂ ಇನ್ನು ಬಿಟ್ಟರೆ ಜನಕ್ಕೆ ಬೇರೆ ದಾರಿ ಇಲ್ಲ. ಇವ್ರು ಬಿಟ್ಟರೆ ಅವ್ರಿಗೊಂದು ಸತಿ, ಅವ್ರು ಬಿಟ್ಟರೆ ಇವ್ರಿಗೊಂದು ಸತಿ, ಇಷ್ಟೇ. ಕಂಟಿನ್ಯೂ ಆಗಿ ಯಾರೂ ಗೆಲ್ಲಲ್ಲ. ಕಂಟಿನ್ಯೂ ಗೆದ್ದುಬಿಟ್ರೆ ಓಹೋ ನಿಮ್ಮನ್ನ ಹಿಡಿಯೋಕ್ಕಾಯ್ತದ, ಎರಡಾಗಬೇಕು. ಅರ್ಥ ಆಯ್ತಾ? ಇಬ್ಬರಿಗೂ BJP ಆಗಲಿ ಕಾಂಗ್ರೆಸ್ ಆಗಲಿ ಕಂಟಿನ್ಯೂ ಆಗಿ 2 ಸತಿ BJP ಗೆದ್ದುಬಿಟ್ರೆ ಅವ್ರಿಗೆ 4 ಹಗ್ಗ ಬೇಕು. ಕಾಂಗ್ರೆಸ್ ಗೆದ್ದುಬಿಟ್ರೆ 4 ಅಲ್ಲ 6 ಹಗ್ಗ ಬೇಕು ಅವ್ರಿಗೆ. ತಲೆ ತಿರ್ಗೋಗ್ಬಿಡುತ್ತೆ ಅದು. ಸಿದ್ದರಾಮಯ್ಯ ಸೈಲೆಂಟ್ ಆಗವ್ರೆ ಹೆಂಗಂದ್ರೆ ಏನು ಅಂತ ನಂಗೆ ಅರ್ಥ ಆಗಿಲ್ಲ. ಏನಾದ್ರು ಲೆಕ್ಕಾಚಾರ ಆಗ್ತಾವ್ರ ಹಂಗಂತ ಒಂದು ಯೋಚನೆ. ಆದರೆ ಅದು ವಿಷಯ ಇನ್ನೂ ಹೊರಗಡೆ ಬಂದಿಲ್ಲ. ಹೆಂಗೆ ಬರ್ತದೆ, ಯಾವಾಗ ಬರ್ತದೆ ಗೊತ್ತಿಲ್ಲ. ಅರ್ಥ ಆಯ್ತಾ? ನಾಳೆ ಅರ್ಥ ಆಯ್ತಾ? ಈಗ ಇವತ್ತು ನಡೀತಕ್ಕಂಥ ಎಲೆಕ್ಷನಲ್ಲಿ ಈಗಾಗಲೇ ಸುಮಾರು ಜನ MLAಗಳು ಬಂದರು. ಏನು ಮತ ಅದು? ವಿಶ್ವಾಸ ಮತ. ವಿಶ್ವಾಸ ಅಲ್ಲಪ್ಪ, ಆತ್ಮವಿಶ್ವಾಸ ಮತ, ಆತ್ಮಸಾಕ್ಷಿ ಮತ. ಆತ್ಮಸಾಕ್ಷಿ ಅಂದರೆ ಏನು ಅಂತ ಗೊತ್ತಿಲ್ಲ, ಆಗ್ತಾಯಿದ್ದಾರೆ. ಕಾಂಗ್ರೆಸ್ನವರೆಲ್ಲರೂ 5 ಬಸ್ 3 ಬಸ್ಸಲ್ಲೇನೋ ತುಂಬ್ಕೊಂಬರ್ತಾವ್ರಂತೆ. ಇವ್ರ ಕಾರ್ಯಕರ್ತರು, ಇವ್ರ MLAಗಳು ಬೇರೆಯವ್ರಿಗೆ ಹಾಕಲ್ಲ ಹಂಗಂದಮೇಲೆ ಇವ್ರನ್ನ ಯಾಕೆ ತೊಗೊಂಡೋಗಿ ಕೂಡ ಹಾಕ್ಕೊಂಡಿದ್ದ ಈ ಕುಮಾರಸ್ವಾಮಿ? ಇವರು ಡಿ ಕೆ ಶಿವಕುಮಾರ್ ಒಟ್ಟಿನಲ್ಲಿ ಏನು ಗೊತ್ತಾ, ಬಿಸಿಯಾಗಿರಬೇಕು, ನಾನು ಮಾಡ್ತಾಯಿದ್ದೀನಿ ನೋಡಿ ಹಿಂಗಂತ. ಒಟ್ಟಿನಲ್ಲಿ ಆ MLAಗಳಿಗೂ ಗೊತ್ತಾಗಬೇಕು, ಓಹೋ ಎಷ್ಟು ಅಲ್ಲೇನು ಎಷ್ಟು ಕೋಳಿಗಳಿಗೂ ಎಷ್ಟು ಕುರಿಗಳಿಗೆಲ್ಲ ಪಾಠ ಆಗಿರಬೇಕು ಇದರಲ್ಲಿ ರೆಸಾರ್ಟಲ್ಲಿ. ಚೆನ್ನಾಗಿ ತಿಂದು ಉಣಿಸಿ ಕರ್ಕೊಂಬರೋದು. ಮತ್ತು ಊಟ ಹಾಕೋಕ್ಕೆ ಒಂದು ವಿಷಯ ಬೇಕಲ್ಲ. ವಿಷಯ ಬೇಕು ಹಂಗಂದ್ರೆ ಈ ಥರನೇ ಮಾಡೋದು. ಈಗ ಊಟ ಹಾಕ್ಸಾಯ್ತು, ಕರ್ಕೊಂಡು ಬರ್ತಾರೆ, ಓಟ್ ಹಾಕ್ಸ್ಕೊತಾರೆ. ಆಮೇಲೆ ನೀನು ಎಲ್ಲೋ ನಾನೆಲ್ಲೋ ಹಂಗಂತ ಆರಾಮಾಗಿರ್ತಾರೆ. ಇಷ್ಟೇ ಆಗೋದು, ಇನ್ನೇನೂ ಆಗಲ್ಲ. ಆದರೆ ಇನ್ನೊಂದೇನಪ್ಪ ಹಂಗಂತಂದರೆ, ಪ್ರತಿ ಸಾರಿನೂ ಕೂಡ ಈ ಎಲೆಕ್ಷನ್ಗಳು, ಪರಿಷತ್ತಿನ ಎಲೆಕ್ಷನ್ನು, ರಾಜ್ಯಸಭಾ ಎಲೆಕ್ಷನ್ಗಳು ಬಂದುಬಿಟ್ರೆ ಈ ಕಾಂಗ್ರೆಸ್ನವ್ರಿಗೆ ಏನೋ ಮೈಯೆಲ್ಲ ರಭಸವಾಗಿ ಓಡಾಡುತ್ತೆ. ಮಾಮೂಲಿ ರಕ್ತ ಅಲ್ಲ ಅದು, ಎಕ್ಸ್ಟ್ರಾ ರಕ್ತ ಆಡುತ್ತೆ.
ಹಂಗಾಗಿ ಚಿಲಮಿಲ ಚಿಲಮಿಲ ಅಂತ ಒದ್ದಾಡ್ತವ್ರೆ ಕುಮಾರಸ್ವಾಮಿ, ಇದು ಡಿ ಕೆ ಶಿವಕುಮಾರು. ಕುಮಾರಸ್ವಾಮಿ ಒದ್ದಾಡ್ತವ್ರೆ ಪಾಪ. ಇವ್ರಂತಾರ ಒದ್ದಾಟ. ಎಲ್ಲಿ ಯಾರು ನಮ್ಮವರು ಎಷ್ಟು ಜನ ಉಲ್ಟಾ ಮತ ಹಾಕ್ಬಿಟ್ಟಾರೋ ಗೊತ್ತು, ಇವ್ರು ಗೆಲ್ಲಲ್ಲ ಅಂತನೂ. ಆದರೆ ಎಷ್ಟು ಜನ ಏನೇನು ಮಾಡ್ತಾರೆ ಹೆಂಗಂತ ಕಂಡಿಡ್ಕೊಳ್ಳೋಕ್ಕೋಸ್ಕರ ಶಿವಕುಮಾರ್ ಅವರು, ಎಚ್ ಡಿ ಕುಮಾರಸ್ವಾಮಿ ಅವರು, ನಮ್ಮ ಮತದಲ್ಲಿ ಇರ್ತಕ್ಕಂಥ 18 ಜನನೂ ನಮ್ಮ ಪರವಾಗೇ ಇರ್ತಾರ, ಇಲ್ಲ 18 ಜನದಲ್ಲಿ ಯಾರು ಎಲ್ಲೆಲ್ಲಿ ಹೋಯ್ತವ್ರೆ ಅನ್ನೋದು ತಿಳ್ಕೊಳ್ಳೋಕ್ಕೋಸ್ಕರನೇ ಕ್ಯಾಂಡಿಡೇಟ್ ಹಾಕೋರೆ. ಭಾಳ ಒಳ್ಳೆ ಕೆಲಸ ಅದು, ಹಾಕಿದ್ದು ಒಳ್ಳೆ ಕೆಲಸ. ಯಾರು ಎಷ್ಟು ಔಟ್ ಹಾಕಿದ್ರು ಏನು ಎತ್ತ, ಇವ್ರ ನಿಷ್ಠೆ ಎಷ್ಟು ಮಟ್ಟಿಗೈತೆ. ಕಷ್ಟ ಕಾಲದಲ್ಲಿ ಕೈ ಬಿಟ್ಟು ಹೋಗೋಂಥ ಮುಟ್ಟಾಳ್ರುಗಳು ಇದ್ದಾರಲ್ಲ, ಅವ್ರನ್ನ ಕಂಡ್ರೆ ನಂಗೆ ಆಗಲ್ಲ. ತುಂಬ ಬೇಸರ ಆಯ್ತದೆ. ಯಾಕೆ ಹಿಂಗಂದರೆ ಅವ್ರನ್ನ ಏನು ಅಂದ್ಕೊಂಡವ್ರೋ ಏನೋ ಗೊತ್ತಿರಲ್ಲಪ್ಪ. ಒಟ್ಟಿನಲ್ಲಿ ಕೈ ಕೊಡೋ ಓಡೋಗು. ಏನು ಓಡೋಗು, ಏನು ಮಾಡ್ತೀರ ನೀವು ಅಲ್ಲೋಗಿ ಆ ಪಾರ್ಟಿಗೆ? ಆ ಪಾರ್ಟಿಲಿ ನಾಳೆ ನೀವು MLA ಆಗಿದ್ದಕ್ಕಷ್ಟೇ ವ್ಯಾಲ್ಯೂ ಕೊಡ್ತಾರೆ. MLA ಅಲ್ಲದೆ ಮಾಮೂಲಿ ಯಾವನೊಬ್ಬ ಸಣ್ಣ ಕಾರ್ಯಕರ್ತನ ತಗೊಂಡೋಗಿ ಯಾವನಾದರೂ ಕಾಂಗ್ರೆಸ್ನವರು ಒಬ್ಬನ MLA ಮಾಡೋರು ತೋರಿಸಿ ನೋಡೋಣ. BJPನಲ್ಲೂ ಅಷ್ಟೇ, MLA ಆಗಿ ಬಂದವನಿಗೆ ಮಾತ್ರ ಅಲ್ಲಿ ಮಣೆ, ಇಲ್ಲ ಅಂದರೆ ಇಲ್ಲ. ಕಾರ್ಯಕರ್ತನೇ ಅವ್ರನ್ನ ನಿಲ್ಲಿಸ್ಕೊಂಡು MLA ಮಾಡ್ಕೊಂಡವ್ರಾ? ಇಲ್ಲ. MLA ಆಗಿದೆಯಾ, ಬಾ ನಿನಗೆ ಎಲ್ಲ ರೀತಿ ಸೌಕರ್ಯ ಕೊಡ್ತೀವಿ ಹಿಂಗಂತೇಳಿ ಕೊಡೋದು. ಅಲ್ಲ ರೀ, ದಡ್ಡ ನನ್ನ ಮಕ್ಕಳು ರೀ ಆ MLAಗಳು. ಇಲ್ಲಿ ಇರೋ ಜಾಗದಲ್ಲೇ ಗೆದ್ದು ಆರಾಮಾಗಿ MLA ಆಗಿರ್ತಾರೆ, ಮತ್ತೆ ಅಲ್ಲಿಂದ ಓಡ್ಬರೋದು ಇಲ್ಲಿಗೆ ಮಂತ್ರಿ ಪದವಿಗೆ. ಮಂತ್ರಿ ಸಿಗ್ತೈತೆ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ಕೊಂಡು ಇಲ್ಲಿ ಬಂದು ಏನು ಮಾಡೋದು? ಮಾಮೂಲಿ ಅದೇ ನಾಟಕ, ಅದೇ ಹಾಡು, ಅದೇ ರಾಗ. ಇದು ನಮ್ಮ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ರಾಜಕಾರಣ. ಈ ರಾಜಕಾರಣಕ್ಕೆ ಯಾವತ್ತೂ ತೆರೆ ಬೀಳುತ್ತೋ, ಯಾವತ್ತು ಇವ್ರಿಗೆಲ್ಲ ಬುದ್ಧಿ ಬರ್ತದೋ ಗೊತ್ತಿಲ್ಲ. ಇಷ್ಟು ಹೇಳಿ ನನ್ನ ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.